ಓಂ ಶಾಂತಿ. ನಿಮಗೆ ಈಗ ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಹೋಗಲು ಆಶ್ರಯ ಸಿಕ್ಕಿದೆ. ನೀವು ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಪಾವನರಾಗಿ ಕರ್ಮಾತೀತರಾಗಿ ನಿಮ್ಮ ಶಾಂತಿಧಾಮಕ್ಕೆ ಹೋಗುವಿರಿ. ಯಾವ ಮಕ್ಕಳು ಪ್ರಾಮಾಣಿಕ ಸೇವಾದಾರಿ ಹಾಗೂ ಮಕ್ಕಳ ಮಧುರರಾಗಿರುತ್ತಾರೆಯೋ, ಎಂದೂ ಯಾರಿಗೂ ದುಃಖವನ್ನು ಕೊಡುವುದಿಲ್ಲವೋ ಅಂಥ ಮಕ್ಕಳಿಗೆ ತಂದೆಯ ಪ್ರೀತಿ ಸಿಗುತ್ತದೆ. ಮಕ್ಕಳಿಗೆ ಪರಸ್ಪರದಲ್ಲಿ ಬಹಳ ಬಹಳ ಪ್ರೀತಿ ಇರುತ್ತದೆ. ಎಂದೂ ಸಹ ತಪ್ಪಾಗುವುದಿಲ್ಲವೋ, ಮುಖದಿಂದ ದುಃಖವನ್ನು ಕೊಡುವಂತಹ ಮಾತುಗಳು ಬರುವುದಿಲ್ಲವೋ, ಆಗ ತಂದೆಯ ಪ್ರತ್ಯಕ್ಷತೆಯನ್ನು ಮಾಡಲು ಸಾಧ್ಯ. ಅವಾಗಮನ ಚಕ್ರದಲ್ಲಿ ನಾವು ಎಷ್ಟೊಂದು ಅಲೆದಾಡುತ್ತಿದ್ದೇವೆ. ನಾವು ಆತ್ಮರು ಪರಮಧಾಮದಿಂದ ಬಂದಿದ್ದೇವೆ. ಇಲ್ಲಿ ಪಾತ್ರವನ್ನು ಅಭಿನಯಿಸುತ್ತಿದ್ದೇವೆ. ಆತ್ಮದ ಬಗ್ಗೆ ಮೊದಲು ನಿಶ್ಚಯ ಬೇಕು. ಆಶ್ರಯದಾತ ಒಬ್ಬ ತಂದೆಯಾಗಿದ್ದಾರೆ. ಈ ಮಾತುಗಳನ್ನು ನಿಮ್ಮ ವಿನಃ ಬೇರೆ ಯಾರೂ ಸಹ ತಿಳಿದುಕೊಂಡಿಲ್ಲ. ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಪುರುಷೋತ್ತಮರಾಗಲು ತಂದೆಯು ಮಾರ್ಗವನ್ನು ತಿಳಿಸುತ್ತಾರೆ. ಆತ್ಮಕ್ಕೆ ಯಾವುದೇ ಭಯವಾಗಬಾರದು. ನಾವು ಬಹಳ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆ. ನೀವು ಎಲ್ಲ ಜನ್ಮಗಳನ್ನು ತಿಳಿದಿರುವಿರಿ. ಇದು ಅಂತಿಮ ಜನ್ಮವಾಗಿದೆ. ಶಾಂತಿಧಾಮ ಸುಖಧಾಮಕ್ಕೆ ಹೋಗಲು ನಮಗೆ ಆಶ್ರಯ ಸಿಕ್ಕಿದೆ ಅಂದ ಮೇಲೆ ಖುಷಿಯಿಂದ ಹೋಗಬೇಕು. ಎಲ್ಲರೂ ಪಾತ್ರವನ್ನು ಅಭಿನಯಿಸಲೇಬೇಕು. ನಾವು ಬಹಳ ಶ್ರೇಷ್ಠ ಕುಲದವರೆಂದು ತಿಳಿದುಕೊಳ್ಳಬೇಕು. ಈಗ ನಮಗೆ ಮತ್ತೆ ಶ್ರೇಷ್ಠ ವಂಶದ ರಾಜ್ಯಭಾಗ್ಯವು ಸಿಗುತ್ತದೆ. ಈ ರೀತಿ ತಮ್ಮೊಂದಿಗೆ ತಾವೇ ಮಾತನಾಡಿಕೊಳ್ಳಬೇಕು. ಮಾಯೆಯು ರೆಕ್ಕೆಗಳನ್ನು ಮುರಿದು ಹಾಕುತ್ತದೆ. ಆದ್ದರಿಂದ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ಈಗ ನಾವು ಆತ್ಮಗಳು ಹಿಂತಿರುಗಿ ಹೋಗುವವರು ಪಾವನರಾಗಿಯೇ ಹೋಗಬೇಕು. ತಂದೆಯು ಬಂದು ಜ್ಞಾನ ಮತ್ತು ಭಕ್ತಿಯ ರಹಸ್ಯವನ್ನು ತಿಳಿಸುತ್ತಾರೆ. ಮೊದಲು ತಾವು ಇದನ್ನು ತಿಳಿದುಕೊಂಡಿರಲಿಲ್ಲ. ಆದ್ದರಿಂದ ಕಲ್ಲು ಬುದ್ಧಿಯವರು ಎನ್ನಲಾಗುತ್ತದೆ. ಬೆಳಗ್ಗೆ ಎದ್ದು ತಂದೆಯನ್ನು ನೆನಪು ಮಾಡಿ. ತಂದೆಯು ಬಹಳ ಪ್ರೀತಿಯಿಂದ ತಿಳಿಸುತ್ತಾರೆ, ಮಕ್ಕಳೇ, ತಾವು ಬೇಹದ್ದಿನ ತಂದೆಯಾದ ನನ್ನನ್ನು ಮರೆತು ಬಿಟ್ಟಿದ್ದೀರಿ. ನಿಮಗೆ ಅರ್ಧಕಲ್ಪಕ್ಕಾಗಿ ಬೇಹದ್ದಿನ ಆಸ್ತಿಯನ್ನು ಕೊಟ್ಟಿದ್ದೇನೆ. ತಾವು ಕರೆಯುತ್ತೀರಿ, ಬಾಬಾ ನಮ್ಮನ್ನು ಪತಿತ ಪ್ರಪಂಚದಿಂದ ಬಿಡಿಸಿ ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಅಂದಾಗ ಕಾಲರ ಕಾಲ ಮಹಾಕಾಲನನ್ನು ಕರೆಯುತ್ತಾರಲ್ಲವೇ. ಕಲ್ಪದ ಮೊದಲಿನಂತೆ ವಿನಾಶವಾಗುತ್ತದೆ. ಅದಕ್ಕೆ ಮೊದಲು ತಾವು ಕರ್ಮಾತೀತ ಸ್ಥಿತಿಯನ್ನು ಪಡೆಯಬೇಕು. ಪತಿತರಿಂದ ಪಾವನರಾಗಬೇಕು. ಈಗ ತಂದೆಯು ಸುಂದರರನ್ನಾಗಿ ಮಾಡುತ್ತಿದ್ದಾರೆ. ತಂದೆಯ ಶ್ರೀಮತದಂತೆ ನಡೆಯದಿದ್ದರೆ ಆ ಖುಷಿ ಇರಲು ಸಾಧ್ಯವಿಲ್ಲ. ನಾವು ಈ ಶರೀರವನ್ನು ಬಿಟ್ಟು ಅಮರಪುರಿಗೆ ಹೋಗಬೇಕಾಗಿದೆ. ಪ್ರಜಾಪಿತ ಬ್ರಹ್ಮನ ಮುಖಾಂತರವೇ ರಚನೆಯನ್ನು ರಚಿಸಲಾಗುತ್ತದೆ. ಆತ್ಮವೇ ಶರೀರದ ಮುಖಾಂತರ ಎಲ್ಲವನ್ನ ಮಾಡುತ್ತದೆ. ಆತ್ಮದ ಶರೀರಕ್ಕೆ ಹೊಡೆಯುತ್ತಾರೆ. ಆಗ ಆತ್ಮವು ನಾನು ಈ ಶರೀರದಿಂದ ಇಂತಹ ಆತ್ಮದ ಶರೀರಕ್ಕೆ ಹೊಡೆದೆನು ಎಂದು ಹೇಳುತ್ತದೆ. ತಂದೆಯನ್ನು ನೆನಪು ಮಾಡುವುದರಿಂದ ನಿಮಗೆ ಖುಷಿಯಾಗುತ್ತದೆ. ಯಾವಾಗ ತಮ್ಮನ್ನು ಆತ್ಮವೆಂದು ನಿಶ್ಚಯ ಮಾಡಿಕೊಳ್ಳುತ್ತೀರಿ, ಆಗ ಆತ್ಮವನ್ನೇ ನೋಡುತ್ತಿರುತ್ತೀರಿ. ಆಗ ವಿಕಾರದ ಯಾವುದೇ ಮಾತುಗಳು ಬರಲು ಸಾಧ್ಯವಿಲ್ಲ. ತಂದೆಯ ವಿನಃ ಬೇರೆ ಯಾರನ್ನು ನೋಡಬೇಡಿ. ಬಾಕಿ ಲಕ್ಷ್ಮೀನಾರಾಯಣರಾಗುವುದೇ ನಮ್ಮ ಗುರಿಯಾಗಿದೆ. ಮನ್ಮನಾಭವ ಮಧ್ಯಾಜೀಭವದ ಇದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ಪ್ರತಿಯೊಬ್ಬರ ಆತ್ಮವು ಭೃಕುಟಿಯ ಸಿಂಹಾಸನದ ಮೇಲೆ ವಿರಾಜಮಾನವಾಗಿದೆ ಎಂಬುದು ನಿಮಗೆ ಗೊತ್ತಿದೆ. ಭೃಕುಟಿಯ ಮಧ್ಯದಲ್ಲಿ ಅವಿನಾಶಿ ನಕ್ಷತ್ರವು ಹೊಳೆಯುತ್ತಿದೆ ಎಂದು ಆತ್ಮಕ್ಕೆ ಹೇಳಲಾಗುತ್ತದೆ. ದೇಹಾಭಿಮಾನದಲ್ಲಿ ಬಂದು ಪರಸ್ಪರರಲ್ಲಿ ತೊಂದರೆ ಕೊಡಬಾರದು. ಪ್ರತಿಯೊಂದು ಮಾತಿನಲ್ಲಿ ಖುಷಿಯಿಂದ ಇರಬೇಕು. ಎಂದೂ ಸಹ ದೂರ ಹೇಳಬಾರದು. ಹಠ ಮಾಡುವುದು, ರೀಸ್ ಮಾಡಬಾರದು. ಯಾರಿಗೂ ದುಃಖ ಕೊಡಬಾರದು. ಪರಸ್ಪರದಲ್ಲಿ ಬಹಳ ಮಧುರ ಕ್ಷೀರಖಂಡವಾಗಿ ಇರಬೇಕಾಗಿದೆ. ವಿಚಾರ ಸಾಗರ ಮಥನ ಮಾಡುತ್ತಾ ತಂದೆಗೆ ಧನ್ಯವಾದಗಳನ್ನು ಹೇಳಬೇಕಾಗಿದೆ. ತಮ್ಮ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಮನಸ್ಸಿನ ಮೂಲಕ ಸೇವೆ ಮಾಡುವಂತಹ ನಂಬರ್ 1 ಸೇವಾದಾರಿ ಭವ. ವಾಣಿಯ ಸೇವೆ ಸಹಜವಾಗಿದೆ. ಆದರೆ ಮನಸಾ ಸೇವೆಗಾಗಿ ಮೊದಲು ತಮ್ಮನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ವಾಣಿಯ ಸೇವೆಯಂತೂ ಸ್ಥಿತಿ ಮೇಲೆ ಕೆಳಗೆ ಆಗುತ್ತಿದ್ದರೂ ಸಹ ಮಾಡಿಬಿಡುವಿರಿ. ಆದರೆ ಮನಸಾ ಸೇವೆ ಹೀಗೆ ಆಗಲು ಸಾಧ್ಯವಿಲ್ಲ. ಲೌಕಿಕ ಕಾರ್ಯ ಮಾಡುತ್ತಾ ಅಲೌಕಿಕತೆ ಅನುಭವ ಮಾಡುವುದೇ ಶರಣಾಗತಿಯಾಗುವುದಾಗಿದೆ. ದಿವ್ಯ ಬುದ್ಧಿ ರೂಪಿ ವಿಮಾನದಿಂದ ಎಲ್ಲದಕ್ಕಿಂತ ಶ್ರೇಷ್ಠ ಶಿಖಿಯ ಸ್ಥಿತಿಯಲ್ಲಿ ಸ್ಥಿತರಾಗಿ ವಿಶ್ವದ ಸರ್ವ ಆತ್ಮರ ಪ್ರತಿ ಲೈಟ್ ಮತ್ತು ಮೈಟ್ನ ಶುಭ ಭಾವನೆ ಮತ್ತು ಶ್ರೇಷ್ಠ ಕಾಮನೆಯ ಸಂಯೋಗದ ಅಲೆಯನ್ನು ಹರಡಿಸಿರಿ. ಓಂ ಶಾಂತಿ. 21 ಜನ್ಮಗಳಿಗಾಗಿ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ. ನಿಮ್ಮದೇ ಆದಂಥ ಈ ಚಾನಲನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರೆಯಬೇಡಿ. ಓಂ ಶಾಂತಿ.